ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ನಿಮಗೆ ಪ್ರಶ್ನೆ ಇರುತ್ತೆ, ನಾನು ಹೇಗೆ ಮಾರ್ನಿಂಗ್ ನ ಶುರು ಮಾಡಲಿ? ಹಾಗೆ ಬಿಫೋರ್ ಗೋಯಿಂಗ್ ಟು ಬೆಡ್ ನಾನು ಏನಾದ್ರೂ ಫಾಲೋ ಅಪ್ ಮಾಡ್ಬೋದಾ? ಸೊ ವೆನ್ ಯು ವೇಕಪ್ ಇನ್ ದ ಮಾರ್ನಿಂಗ್, ಜಸ್ಟ್ ನೀವು ಸೈಲೆನ್ಸ್ ಇಂದ ಶುರು ಮಾಡಿ ಅಥವಾ ನೀವು ಮೆಡಿಟೇಷನ್ನ ಮಾಡಿ. ಜಸ್ಟ್ ಒಂದು 5 ಮಿನಿಟ್ ಮೆಡಿಟೇಷನ್ನ ಮಾಡಿದ ನಂತರ ನಿಮ್ಗೆ ನಿಮ್ಮೊಂದು ಮೈಂಡ್ ಥೀಟಾ ಸ್ಟೇಟ್ ಅಲ್ಲಿ ಇರುತ್ತಲ್ವಾ, ಅಂದ್ರೆ ತುಂಬಾ ಕ್ವೈಟ್ ಇರುತ್ತೆ ಮಾರ್ನಿಂಗ್ ಟೈಮ್ ಅಲ್ವಾ. ಸೊ ಮೆಡಿಟೇಷನ್ ಮಾಡಿದ ನಂತರ ನೀವು ಯು ಕ್ಯಾನ್ ರೈಟ್ ಜರ್ನಲಿಂಗ್. ಓಕೆ, ಯು ಜಸ್ಟ್ ಸ್ಟಾರ್ಟ್ ದ ಜರ್ನಲಿಂಗ್ನ ಶುರು ಮಾಡ್ಬೋದು. ನಿಮಗೆ ಯಾವ ರೀತಿ ನಿಮ್ಮ ಡಿಸೈರ್ ಏನಿದೆ, ನಿಮ್ಮ ಗೋಲ್ಸ್ ಏನಿದೆ, ಅದಕ್ಕೆ ರಿಲೇಟೆಡ್ ಆಗಿ ಇನ್ ದ ಮೂಮೆಂಟ್, ಈ ಒಂದು ಮೂಮೆಂಟ್ ಅಲ್ಲಿ ಆಗ್ತಿದೆ ಆ ರೀತಿಯಾಗಿ ನೀವು ರೈಟ್ ಮಾಡ್ತಾ ಹೋಗಿ. ನಾನು ಈಗ ರಿಚ್ ಇದ್ದೀನಿ, ನಾನು ಈಗ ಸಂಪದ್ಭರಿತನಾಗಿದ್ದೇನೆ, ನಾನು ತುಂಬಾ ಸಂತೋಷದಿಂದ ಜೀವನವನ್ನ ನಡೆಸುತ್ತಿದ್ದೇನೆ, ಜಸ್ಟ್ ಲೈಕ್ ದಿಸ್ ಮಾಡ್ಬೋದು. ನೀವು ನೋಡಿ, ನೀವು ಮೆಡಿಟೇಷನ್ ಮಾಡಬೇಕಾದ್ರೂ ಕೂಡ ನಿಮಗೆ ಆ ಒಂದು ಕನೆಕ್ಷನ್ ಸಿಗುತ್ತೆ, ಆ ಒಂದು ಡೀಪರ್ ಕನೆಕ್ಷನ್ ಸಿಗುತ್ತೆ. ಅಲ್ಲಿ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಅದು ನಿಮ್ಮ ಒಂದು ಇನ್ನರ್ ಒಂದು ಕನೆಕ್ಷನ್ಸ್ಗೆ ಮಾಡ್ಕೊಳ್ಳಿ ಮೆಡಿಟೇಷನ್. ಆದ್ರೆ ವಿಸುವಲೈಸೇಷನ್ ಮಾಡಬೇಕಾದ್ರೆ ನಿಮಗೆ ಏನ್ ಇಷ್ಟ ಇದೆ, ನೀವು ಯಾವುದನ್ನ ಪಡ್ಕೊಬೇಕು, ನಿಮ್ಮ ಗುರಿ ಏನಿದೆ, ನಿಮ್ಮ ಉದ್ದೇಶ ಏನಿದೆ, ಅದಕ್ಕೆ ರಿಲೇಟೆಡ್ ಆಗಿ ವಿಸುವಲೈಸೇಷನ್ ಮಾಡಿ. ಇಫ್ ಯು ಆರ್ ಅ ಸ್ಟೂಡೆಂಟ್, ನಾನು ಸಕ್ಸಸ್ಫುಲ್ ವಿದ್ಯಾರ್ಥಿ ಆಗಿದ್ದೇನೆ, ನಾನು ಸಕ್ಸಸ್ಫುಲ್ ವಿದ್ಯಾರ್ಥಿ ಆಗಿದ್ದೇನೆ, ಜಸ್ಟ್ ಫೀಲ್ ದಟ್ ಎಮೋಷನ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಜಸ್ಟ್ ಫೀಲ್ ಇಟ್, ವಿಸುವಲೈಸ್ ಇಟ್. ವಿತ್ ದ ಫೀಲಿಂಗ್, ವಿತ್ ದ ಎಮೋಷನ್ಸ್, ಅವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಟೇಕ್ ಇಟ್. ಹೌದಲ್ವಾ? ನೀವು ಯಾವುದನ್ನ ಹೆಚ್ಚೆಚ್ಚು ರಿಪೀಟ್ ಮಾಡ್ತಾ ಹೋಗ್ತಿರ್ತೀರಾ, ಸಬ್ ಕಾನ್ಷಿಯಸ್ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಅದನ್ನ ರಿಪೀಟ್ ಮಾಡ್ತಾ ಹೋಗಿ. ನೀವು ಐಸ್ನ ಕ್ಲೋಸ್ ಮಾಡಿದಾಗ ನೀವು ನಿಮ್ಮೊಂದು ಫ್ಯೂಚರ್ ರಿಯಾಲಿಟಿ ಏನಿರುತ್ತೆ ಅದನ್ನ ಈಗ ಕಾಣುವಂಥದ್ದು ವಿಸುವಲೈಸೇಷನ್ ಅಲ್ಲಿ. ನಾನು ವಿಸುವಲೈಸೇಷನ್ ಬಗ್ಗೆ ಪ್ರೀವಿಯಸ್ ಟೈಮ್ ತಿಳಿಸಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ, ಅದ್ರಲ್ಲಿ ಗೈಡ್ ಮಾಡಿದ್ದೇನೆ. ಸೊ ವೆನ್ ಯು ವಾಚ್ ಇಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಇದೇ ರೀತಿ ನೀವು ಗೈಡೆಡ್ ವಿಸುವಲೈಸೇಷನ್ ಕೂಡ ಮಾಡ್ಬೋದು. ಯಾವುದಕ್ಕೆ? ಮನಿಗೆ. ವೆನ್ ಯು ಆರ್ ಲೈಕ್, ನಾನು ಅಬುಡೆಂಟ್ ಆಗಿದ್ದೇನೆ, ಈ ಒಂದು ಸ್ಥಿತಿಯನ್ನ ಈಗ ಪ್ರೆಸೆಂಟ್ ಆಗಿ ಇದು ನಡೀತಾ ಇದೆ, ಇದು ಜರುಗ್ತಾ ಇದೆ. ನೀವು ರಿಚ್ ಆದಾಗ ಯಾವ ರೀತಿ ಫೀಲ್ ಮಾಡ್ತೀರಾ, ನಿಮ್ಮ ಸ್ಟೇಟ್ ಯಾವ ರೀತಿ ಇರುತ್ತೆ, ಒಂದು ಹ್ಯಾಪಿನೆಸ್ ಯಾವ ರೀತಿ ಇರುತ್ತೆ, ಆ ರೀತಿಯಾಗಿ ನಿಮ್ಮೊಂದು ಕನೆಕ್ಷನ್ ಪಡ್ಕೊಳ್ಳೋಂಥದ್ದು. ನೀವು ಸ್ಟೂಡೆಂಟ್ ಆಗಿದ್ರೆ ಸಕ್ಸಸ್ಫುಲ್ ಸ್ಟೂಡೆಂಟ್ ಆ ರೀತಿ ವಿಸುವಲೈಸ್ ಮಾಡಿ. ಇಫ್ ಯು ವಾಂಟ್ ಟು ಬಿಕಮ್ ಅ ರಿಚ್, ಎಲ್ರಿಗೂ ರಿಚ್ ಆಗ್ಬೇಕಂತ ಆಸೆ ಇದೆಯಲ್ವಾ, ಸೊ ದಟ್ ಜಸ್ಟ್ ಸ್ಟಾರ್ಟ್ ಫೀಲಿಂಗ್, ಸ್ಟಾರ್ಟ್ ಅಸ್ಯೂಮಿಂಗ್, ನನಗೆ ಇದು ಆಲ್ರೆಡಿ ಆಗಿದೆ, ಅದನ್ನ ನಾನು ಇಲ್ಲಿ ಅನುಭವಿಸ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡ್ತಾ ಹೋಗಿ. ಸ್ಕ್ರಿಪ್ಟ್ ಕೂಡ ಮಾಡ್ಬೋದು. ಸ್ಕ್ರಿಪ್ಟ್ನ ಮಾಡಿದಾಗ ಸಬ್ ಕಾನ್ಷಿಯಸ್ ಕೂಡ ಇನ್ನೂ ಫಾಸ್ಟರ್ ಆಗಿ ತಗೊಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ವಿಸುವಲೈಸ್ ಕೂಡ ಮಾಡ್ಬೋದು. ನಾನು ತಿಳಿಸಿದ್ನಲ್ಲ ಯಾವ ರೀತಿ ವಿಸುವಲೈಸ್ನ ಮಾಡ್ಬೇಕಂತ, ನಾನು ತಿಳಿಸಿದ್ನಲ್ಲ. ಜಸ್ಟ್ ಯು ಹ್ಯಾವ್ ಟು ಅಸ್ಯೂಮ್ ಯು ಆರ್ ಆಲ್ರೆಡಿ ಸಕ್ಸಸ್ಫುಲ್. ಆ ರೀತಿಯಾಗಿ ನೀವು ಅಸ್ಯೂಮ್ನ ಮಾಡಬೇಕು. ಸೇಮ್ ರೂಟೀನ್ನ ನೀವು ನೈಟ್ ಕೂಡ ರಿಪೀಟ್ನ ಮಾಡುವಂಥದ್ದು. ನೀವು ಅಸ್ಯೂಮ್ನ ಮಾಡ್ತಾ 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 ನೀವು ಸ್ಲಿಪ್ನ ಮಾಡುವಂಥದ್ದು. ನೀವು ವಿಸುವಲೈಸೇಷನ್ ಮಾಡೋಕೆ ಮೊದಲು ಜಸ್ಟ್ ಹ್ಯಾವ್ ಟು ಬ್ರೆತ್ ಎಕ್ಸಸೈಸ್ನ ಮಾಡುವಂಥದ್ದು. ಸಿಂಪಲ್. ನನಗೆ ಎಲ್ಲದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ನಿಮಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ. And I just wish you all good. Love you all. Take care.